ವೋಲ್ಟೇಜ್ 300 ಮಿಲಿಯನ್ ವೋಲ್ಟ್ಸ್ ಇರ್ತೈತಿ. ಮತ್ತು ಇದರದ್ದು ಉಷ್ಣಾಂಶ ಎಷ್ಟಿರ್ತೈತಿ ಅಂದ್ರೆ 30,000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದ್ರೆ ಸೂರ್ಯನಲ್ಲಿರುವ ಉಷ್ಣಾಂಶಕ್ಕಿಂತ 5 ಪಟ್ಟು ಹೆಚ್ಚಿಗೆ ಇರ್ತೈತಿ ಇದು. ಪ್ರಕೃತಿಯಲ್ಲಿ ಸಾಕಷ್ಟು ವಿಕೋಪಗಳದಾವು. ಮುಖ್ಯವಾಗಿ ಇದು ಪ್ರವಾಹ, ಬರಗಾಲ, ಗುಡುಗು ಮಿಂಚು ಮತ್ತು ಟಾರ್ನಾಡೋಸು, ಸ್ಟ್ರಾಂಗ್ ವಿಂಡ್ಸು ಹೀಗೆಲ್ಲ ಸಾಕಷ್ಟು ಪ್ರಕೃತಿ ವಿಕೋಪಗಳದಾವು. ಅದರಲ್ಲಿ ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಗುಡುಗು ಮಿಂಚು ಇದು ಒಂದು ಪ್ರಕೃತಿ ವಿಕೋಪ. ಇದು ಒಂದು ನ್ಯಾಚುರಲ್ ಡಿಸಾಸ್ಟರು. ಇದು ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನು, ಇವನ್ ಮನ್ಸೂನ್ನಲ್ಲಿ ಕೂಡ ಇದು ಮಿಂಚಿದ್ದೇ ಇರ್ತೈತಿ. ಈ ಮನ್ಸೂನ್ನಲ್ಲಿ ವೋಲ್ಟೇಜ್ 300 ಮಿಲಿಯನ್ ವೋಲ್ಟ್ಸ್ ಇರ್ತೈತಿ. ಮತ್ತು ಇದರದ್ದು ಉಷ್ಣಾಂಶ ಎಷ್ಟಿರ್ತೈತಿ ಅಂದ್ರೆ 30,000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದ್ರೆ ಸೂರ್ಯನಲ್ಲಿರುವ ಉಷ್ಣಾಂಶಕ್ಕಿಂತ 5 ಪಟ್ಟು ಹೆಚ್ಚಿಗೆ ಇರ್ತೈತಿ ಇದು. ಮತ್ತು ಕರೆಂಟು ಕೂಡ ಜಾಸ್ತಿ ಇರುವುದರಿಂದ ಇದು ಯಾವುದೇ ಮನುಷ್ಯನ ಮೇಲೆ ಹತ್ತಿರನ ಬಂದ್ರೂ ಇದು ಹ್ಯೂಮನ್ ಬಾಡಿ ಮನುಷ್ಯನ ದೇಹ ಏನು ಮಾಡ್ತಾ ಕರೆಂಟು ಇದರಲ್ಲಿ ಪಾಸ್ ಆಗ್ಬೋದು. ಇದರಿಂದ ಬೇಗ ಸ್ಟ್ರೈಕ್ ಆಗಿ ಮನುಷ್ಯ ಸಾವನ್ನಪ್ಪೋ ಸಾಧ್ಯತೆಗಳಿರ್ತಾವೆ. ಇದಕ್ಕೆ ಮುನ್ನೆಚ್ಚರಿಕೆ ಯಾವ ರೀತಿ ತೆಗೆದುಕೊಳ್ಬೇಕಂದ್ರೆ, ಗುಡುಗು ಮಿಂಚು ಬಂದಾಗ ನಾವು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡ್ಕೋಬೇಕು. ಮತ್ತು ಸಾಧ್ಯ ಆದ ಮಟ್ಟಿಗೆ ಪಕ್ಕಾ ಮನೆಯಲ್ಲಿ ಇರೋದು ಒಳ್ಳೆಯದು. ಗಿಡದ ಕೆಳಗ ಮತ್ತು ಎತ್ತರದ ಸ್ಥಳಗಳಲ್ಲಿ ನಾವು ನಿಂದ್ರಬಾರ್ದು. ಮತ್ತು ಯಾವುದಾರ ವಾಟರ್ ಬಾಡೀಸು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಕೆರೆ, ಬಾವಿ ಇದ್ರ ಹತ್ರ, ವಾಟರ್ ಬಾಡೀಸ್ ಹತ್ರ ನಾವು ಇರಬಾರ್ದು ಇದರಿಂದ. ಮತ್ತು ನಾವು ಕಾರ್ನಲ್ಲಿ ಒಳಗೆ ಬಾಗಿಲ ಹಾಕ್ಕೊಂಡು ಇರ್ಬೋದು. ಅದು ಒಂದು ಸೇಫ್ ಸ್ಥಳ. ಇದಕ್ಕೆ ನಾವು ಕ್ಯುಮುಲೋ ನಿಂಬಸ್ ಕ್ಲೌಡ್ ಅಂತ ಕರಿತೀವಿ. ಇದು ಯಾವಾಗಲೂ ಗುಡುಗು ಮಿಂಚು ಸಮೇತವಾಗಿ ಮಳೆ ತರ್ತೈತಿ. ಇದು ಒಮ್ಮೆಮ್ಮೆ ಗುಡುಗು ಮಿಂಚು ಬರ್ಬೋದು, ಒಮ್ಮೆಮ್ಮೆ ಮಳೆ ಬಾರದೇನೆ ಇರ್ಬೋದು. ಇದಕ್ಕೆ ನಾವು ಥಂಡರ್ ಸ್ಟಾರ್ಮ್ ಅಂತ ಕರಿತೀವಿ. ಇದಕ್ಕೆ TS ಅಂತ ಕರಿತೀವಿ. ಈ TS ಏನಿದೆಯಲ್ಲ, ಇದಕ್ಕೆ ಒಂದು ಮೆಸೋಸ್ಕೇಲ್ ಸಿಸ್ಟಮ್ ಅಂತ ಕರಿತೀವಿ. ಇದು ಉದ್ದ ಅಗಲ ಭಾಳ ಕಡಿಮೆ. ಮತ್ತು ಇದರದ್ದು ಲೈಫ್ ಟೈಮ್, ಇದರ ಅವಧಿನೂ ಕೂಡ 1 ರಿಂದ 2 ತಾಸು ಅಷ್ಟೆ. ಸ್ವಲ್ಪ ಹೊತ್ತಿನಲ್ಲಿ ಮಾತ್ರ ಮಳೆಯಾಗುವಂಥದ್ದು. ಆದರೆ ಇದು ಭಾರಿ ಡೇಂಜರಸ್ ಮೋಡ. ಇದರಿಂದ ಬರೋ ಗಾಳಿ ಐತಲ್ಲ, ಕೆಲವೊಮ್ಮೆ ಪ್ರತಿ ಗಂಟೆಗೆ 40-50 ಕಿಲೋಮೀಟ್ರು, ಕೆಲವೊಮ್ಮೆ 120 ಕಿಲೋಮೀಟ್ರ್ ತನಕ ಗಾಳಿಯ ವೇಗ ಇರ್ತೈತಿ. ಇದು ಎಷ್ಟೋ ಜನರು ಗಿಡದ ಕೆಳಗೆ ಮಳೆ ಬಂದಾಗ ನಿಂದಿರ್ತಾರೆ. ಅವಾಗ ಗಿಡ ಮರಗಳು ಈ ಒಂದು ಗಾಳಿಯಿಂದ ಬೀಳೋ ಸಾಧ್ಯತೆಗಳು ಕೂಡ ಇರ್ತಾವೆ. ಈ ಕ್ಯುಮುಲೋ ನಿಂಬಸ್ ಕ್ಲೌಡ್ಲಿಂದ ಬರೋ ಗಾಳಿ. ಎರಡನೇದ್ದು, ಆಣೆಕಲ್ಲು ಕೂಡ ಬೀಳೋ ಸಾಧ್ಯತೆಗಳು ಇರ್ತಾವೆ ಈ ಮೋಡದಿಂದ. ಮತ್ತು ಇದರಿಂದ ಮಿಂಚು ಕೂಡ ಬಡಿಬೋದು ನಾವು ಗಿಡದ ಕೆಳಗೆ ನಿಂದಿರುವುದರಿಂದ. ಮತ್ತು ಇದರದ್ದು ಮುಖ್ಯ ಒಂದು ಅಂದ್ರೆ, ಈ ಮಿಂಚು ಬರುವುದರಿಂದ ಭಾಳ ಜನನೂ ಆಯ್ತು ಅಥವಾ ನಮ್ಮ ಆಸ್ತಿ ಪಾಸ್ತಿಗಳು ಹಾನಿಗಳು ಕೂಡ ಆಕ್ಕವೆ ಈ ಮಿಂಚಿನಿಂದ. ಇದನ್ನು ಯಾವ ರೀತಿ ರಕ್ಷಿಸ್ಕೊಳ್ಬೇಕಂದ್ರೆ, ನಾವು ಗುಡುಗು ಮಿಂಚು ಇತ್ತಂದ್ರೆ ನಾವು ಹೊರಗಡೆ ಹೋಗೋದನ್ನು ಸಾಧ್ಯ ಆದ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು. ಬಯಲು ಪ್ರದೇಶದಲ್ಲಿ ಈ ಮಿಂಚು ಬಡಿತೈತಿ. ಮತ್ತು ಗಿಡದ ಕೆಳಗೆ ನಿಂದಿರುವುದರಿಂದ, ಎತ್ತರ ಪ್ರದೇಶದಲ್ಲಿ ನಿಂದಿರುವುದರಿಂದ ಈ ಮಿಂಚು ಬಡಿತೈತಿ. ಮತ್ತು ಸಾಧ್ಯ ಆದ ಮಟ್ಟಿಗೆ ನಾವು ಪಕ್ಕಾ ಮನೆಯಲ್ಲಿ ಇರುವುದರಿಂದ ಇದು ಮಿಂಚು ಬಡಿಗಲ್ಲ. ಮತ್ತು ಕಾರಿನ ಒಳಗೆ ಹೋಗಿ ನೀವು ಡೋರ್ ಹಾಕ್ಕೊಂಡ್ರೂ ಇದು ಮಿಂಚು ಬಡಿಗಲ್ಲ. ನೀವು ಕೆರೆ, ಬಾವಿ ಹತ್ತಿರ ಎಲ್ಲೆಲ್ಲಿ ನೀರಿನ ಇವು ಇರ್ತಾವಲ್ಲ, ಅಲ್ಲಿ ಹೋಗಿ ನಿಂದಿರಬಾರ್ದು. ಅಲ್ಲಿ ಮಿಂಚು ಬಡಿಯೋ ಸಾಧ್ಯತೆಗಳು ಇರ್ತಾವೆ. ಕಂಬದ ಕೆಳಗೆ ನಿಂದ್ರೋದಾಗಲಿ ಮಾಡಬಾರ್ದು. ಗಿಡದ ಕೆಳಗೆ ಆಶ್ರಯ ತೊಗೋಬಾರ್ದು. ಈ ಮಿಂಚು ಭಾರಿ ಸ್ವಲ್ಪ ಡೇಂಜರಸ್ ಇದು. ಎಷ್ಟೋ ಜನ ನಮ್ಮ ದೇಶದಲ್ಲಿ ಮಿಂಚಿನಿಂದನೂ ಎಷ್ಟೋ ಜನ ಸಾವನ್ನಪ್ತಾರೆ. ಮತ್ತು ಎಷ್ಟೋ ದನ ಕರುಗಳು ಇದರಲ್ಲಿಂದ ಕೂಡ ಮಿಂಚಿನಿಂದನೂ ಸಾವನ್ನಪ್ತಾರೆ. ಇದು ಒಂದು ದೊಡ್ಡ ಇದು ಮುಖ್ಯವಾಗಿ ಮಾರ್ಚ್, ಏಪ್ರಿಲು, ಮೇ ಮತ್ತು ಜೂನ್ದಾಗೂ ಇದು ಭಾರಿ ಸಿವಿಯರ್ ಆಗಿರ್ತೈತಿ. ಇದು ಭಾರಿ ಸ್ಟ್ರಾಂಗ್ನೇ ಇರ್ತೈತಿ. ಇದರಲ್ಲಿಂದ ಜನ ಎಚ್ಚರಿಕೆ ತೆಗೆದುಬೇಕು. ಮತ್ತು ಮನೆಯಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆ ಆದಾಗ ನಿಮ್ಮ TV
ಲ್ಯಾಪ್‌ಟಾಪು ಇವನ್ನೆಲ್ಲ ಆಫ್ ಮಾಡ್ಕೋಬೇಕು. ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್‌ಮೆಂಟ್ಸು, ಫ್ರಿಜ್ ಏನೇ ಇರಲಿ. ಇದರಿಂದ ನಾವು ಇದನ್ನು ತಪ್ಪಿಸ್ಕೋಬಹುದು. ಗುಡುಗು ಮಿಂಚು ಬಂದಾಗ ಸಾಧ್ಯದ ಮಟ್ಟಿಗೆ ಪಕ್ಕಾ ಮನೆಯಲ್ಲಿ ರೈತರು ಇರಬೇಕು. ಮತ್ತು ಕೆಲವೊಮ್ಮೆ ಇದರಲಿಂದ ನಾವು ಪ್ರಿಕಾಷನ್ ತೊಗೋಬೇಕು. ಅವ್ರು ಯಾವ ರೀತಿ ತೊಗೊಳ್ತಾರ ಅವ್ರವ್ರ ಒಂದು ಅನುಕೂಲ ತಕ್ಕಂತೆ ಅದನ್ನ ತೊಗೋಬೇಕಾಗತ್ತೆ. ಬೆಳೆಗಳಿಗೆ ಸ್ವಲ್ಪ ಹಾನಿ ಆಗ್ಬೋದು. ಬೆಳೆಗಳಿಗೇನ ಏನೋ ಅದನ್ನು ಬೆಳೆಗಳಿಗೆ ಹಾನಿ ಆದ್ರೆ ನಾವೇನು ಮಿಂಚಿನಿಂದ ಏನು ಅಷ್ಟು ಬೆಳೆಗಳಿಗೆ ಹಾನಿ ಆಗಲ್ಲ. ಜೀವ ಹಾನಿ ಜಾಸ್ತಿ ಆಗುತ್ತೆ. ಅಂದ್ರೆ ಮನುಷ್ಯರಿಗಿನ ಇವು ಮಿಂಚು ಬಡಿಬೋದು. ದನ ಕರುಗಳಿಗೆ ಇವು ಮಿಂಚು ಬೀಳೋ ಸಾಧ್ಯತೆಗಳಿರ್ತಾವು. ನಾವು ಕೇರ್‌ಫುಲ್ ಆಗಿರ್ಬೇಕು ಇದರಲಿಂದ. ಈ ಮುಖ್ಯವಾಗಿ ಬೀದರು, ಕಲಬುರ್ಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಒಮ್ಮೊಮ್ಮೆ ಧಾರವಾಡದಲ್ಲಿ ಕೂಡ ಇಲ್ಲೇನು ಬರ್ತೈತಿ ಹೀಟ್ ವೇವ್ ಬರ್ತೈತಿ. ಹೀಟ್ ವೇವ್ ಬರುವುದರಿಂದ ಜನರು ಭಾರಿ ಎಚ್ಚರದಿಂದ ಇರಬೇಕು. ಇದು ಏಪ್ರಿಲ್, ಮೇದಲ್ಲಿ ಇದು ಕಾಮನ್. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಬಳ್ಳಾರಿಯಲ್ಲಿ, ಆ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಕೂಡ ಹೀಟ್ ವೇವ್ ಬರ್ತೈತಿ. ಮತ್ತು ಬೀದರ್‌ನಲ್ಲಿ ಕೆಲವೊಮ್ಮೆ ಒಮ್ಮೆ ಗರಿಷ್ಠ ಉಷ್ಣಾಂಶ 47 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋದದ್ದು ಕಂಡು ಬಂದಿದೆ. ಈ ವರ್ಷ ಒಂದು ಸ್ವಲ್ಪ ಆ, ಆ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಇದಕ್ಕೆ ಬೇರೆ ಬೇರೆ ಕಾರಣಗಳದಾವು. ಆದ್ದರಿಂದ ಜನರು ಇದನ್ನು ಒಂದು ಇದು ಈ ಹೀಟ್ ವೇವ್ ಬಗ್ಗೆ ಎಚ್ಚರದಿಂದ ಇರಬೇಕಂತ ಹೇಳ್ತೀನಿ ನಾನು. 40 ಡಿಗ್ರಿ ಸೆಂಟಿಗ್ರೇಡ್ ತನಕ ಏರಿಕೆ ಆಗ್ಬೋದು, ಅಥವಾ ಸಾಮಾನ್ಯ ಉಷ್ಣಾಂಶಕ್ಕಿಂತ 4-5 ಡಿಗ್ರಿ ಸೆಂಟಿಗ್ರೇಡ್ ಏರಿಕೆ ಆತಂದ್ರೆ ಅದಕ್ಕೆ ನಾವು ಉಷ್ಣ ಅಲೆಗಳಂತ ಕರಿತೀವಿ. ಈ ಉಷ್ಣ ಅಲೆಗಳು ಬಂದಾಗ ನಮಗೆ ಭಾಳ ಜಾಗರೂಕತೆ, ಇದು ಆರೋಗ್ಯದ ಮೇಲೆ ಭಾಳ ಪರಿಣಾಮ ಬೀಳ್ತೈತಿ. ಮತ್ತು ಇದರಿಂದ ನಾವು ಯಾವ ರೀತಿ ನಾವು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಂದ್ರೆ ನಾವು ಆಗಾಗ ನೀರು ಕುಡಿತಾ ಇರಬೇಕು. ಎರಡನೇದಾಗಿ ಕಾಯಿಪಲ್ಯ ಮತ್ತು ಹಣ್ಣುಗಳನ್ನು ಜಾಸ್ತಿ ಸೇವಿಸೋದು ಭಾಳ ಒಳ್ಳೆಯದು. ಮತ್ತು ಇವು ಸಾಫ್ಟ್ ಡ್ರಿಂಕ್ಸು, ಮದ್ಯಪಾನ, ಚಹಾ ಮತ್ತು ಕಾಫಿ ಇಂಥದನ್ನು ಸಾಧ್ಯದ ಮಟ್ಟಿಗೆ ಕಡಿಮೆ ಮಾಡಬೇಕು. ಮತ್ತು ಬಿಸಿಲಿನ ಹೊತ್ತಿನಲ್ಲಿ ಸ್ವಲ್ಪ ಅಡ್ಡಾಡೋದನ್ನು, ಶ್ರಮದಾಯಕ ಕೆಲಸವನ್ನು ಕಡಿಮೆ ಮಾಡಬೇಕು. ಬಿಸಿಲು ಯಾವಾಗ ಜಾಸ್ತಿ ಇರ್ತೈತಿ ಅಂದ್ರೆ ಮುಂಜಾನೆ 11 ಗಂಟೆಯಿಂದ 4 ಗಂಟೆ ತನಕ ಜಾಸ್ತಿ ಬಿಸಿಲು ಇರ್ತೈತಿ. ಅದ್ರ ಬದಲಿ ಈ ಒಂದು ಬಿಸಿಲಿನ ಸಮಯವನ್ನು ಬಿಟ್ಟು ಬೇರೆ ಟೈಮ್ದಲ್ಲಿ ನೀವು ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು, ಮುಂಜಾನೆ ಮತ್ತು ಸಾಯಂಕಾಲ. ಮತ್ತು ಹೊರಗಡೆ ಹೋಗಲೇಬೇಕಾದ ಆದ ಪ್ರಸಂಗದಲ್ಲಿ ನಾವು ನೀರನ್ನು ಕೂಡ ನಮ್ಮ ಜೊತೆಗೆ ಒಯ್ಯಬೇಕು, ಮತ್ತು ಛತ್ರಿನೂ ಕೂಡ ಒಯ್ಯಬೇಕು. ಮತ್ತು ಈ ರೀತಿ ಮಾಡೋದರಿಂದ ನಮ್ಗೆ ನಾವು ಈ ಒಂದು ಶಾಖವನ್ನು ನಮ್ಮ ದೇಹ ತಡೆ ಇಡೋ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಈಗ ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲು, ಮೇ ಮತ್ತು ಜೂನ್ ತಿಂಗಳಲ್ಲಿ ಕೂಡ ಅಂದ್ರೆ ಒಂದು ಕಡೆ ಮಳೆ ಆದರೂ ಇನ್ನೊಂದು ಕಡೆ ಮಳೆ ಆಗಲ್ಲ. ಅಂದ್ರೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಮೋಡಗಳು. ಅಂದ್ರೆ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ ನಾವು. ಈ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ಗಳು ಅದ್ರ ಉದ್ದಾಳತೆ 10ರಿಂದ 20 ಕಿಲೋಮೀಟ್ರ್ ಅಷ್ಟು ಉದ್ದಾಳತೆ ಇರ್ತೈತಿ. ಆದ್ದರಿಂದ ಒಂದು ಸ್ಥಳಕ್ಕೆ ಮಳೆ ಆತಂದ್ರೆ ಇನ್ನೊಂದು ಸ್ಥಳಕ್ಕೆ ಮಳೆ ಆಗಿರೋದಿಲ್ಲ ಇದಕ್ಕೆ ಏಪ್ರಿಲ್, ಮೇ ತಿಂಗಳಲ್ಲಿ. ಅದೇ ನೀವು ಮನ್ಸೂನ್ನಲ್ಲಿ ಹಂಗಲ್ಲ, ಅದು ಸ್ಪ್ರೆಡ್ಡಿಂಗ್ ಜಾಸ್ತಿ ಇರ್ತೈತಿ. ಎಲ್ಲ ಕಡೆನೂ ಮಳೆ ಆಗ್ತಿರ್ತೈತಿ ಮನ್ಸೂನ್ನಾಗ. ಇದಕ್ಕೆ ನಾವು ಪೂರ್ವ ಮನ್ಸೂನ್ನಲ್ಲಿ ಆ ಮಳೆ ರೀತಿನೇ ಬೇರೆ ಇದು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಇದಕ್ಕೆ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ. ಈ ಒಂದು ಕ್ಯುಮುಲೋ ನಿಂಬಸ್ ಕ್ಲೌಡ್ಸು